ಪ್ರಿಯ ವೀಕ್ಷಕರೇ, ನಾವಿಂದು ಮನುಕುಲದ ಮಹಾನು ಗ್ರಂಥವಾದ ಭಗವದ್ಗೀತೆಯ ಬೋಧನೆಗಳನ್ನು ಕಲಿತುಕೊಳ್ಳೋಣ. ಜೀವನದಲ್ಲಿ ಕೆಲವರು ನಮ್ಮನ್ನು ಅವಮಾನ ಮಾಡ್ತಾರೆ, ಕೆಲವರು ನಮ್ಮ ಸಾಮರ್ಥ್ಯವನ್ನು ತಿರಸ್ಕರಿಸುತ್ತಾರೆ, ನಮ್ಮ ಕನಸುಗಳನ್ನು ನೋಡಿ ನಗುತ್ತಾರೆ. ಇವನಿಂದ ಏನೂ ಆಗಲ್ಲ ಅಂತ ಹೇಳ್ತಾರೆ. ಆ ಕ್ಷಣದಲ್ಲಿ ನಮ್ಮ ಮನಸ್ಸು ಒಡೆಯುತ್ತದೆ. ನಾವು ಮೌನವಾಗುತ್ತೇವೆ, ಒಂಟಿಯಾಗುತ್ತೇವೆ. ಆದರೆ ಸ್ನೇಹಿತರೆ, ಭಗವದ್ಗೀತೆಯ ಒಂದು ಮಹಾನ್ ಸತ್ಯವನ್ನು ಹೇಳುತ್ತೆ. ಇಂದು ನಿನ್ನನ್ನು ಅವಮಾನ ಮಾಡುವವರೇ ನಾಳೆ ನಿನ್ನ ಯಶಸ್ಸಿಗೆ ಕೈ ತಟ್ಟುತ್ತಾರೆ. ಹೌದು, ಜೀವನದಲ್ಲಿ ಸಹನೆ, ಆತ್ಮವಿಶ್ವಾಸ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಒಂದು ದಿನ ನಮ್ಮನ್ನು ತಿರಸ್ಕರಿಸಿದವರೇ ನಮ್ಮನ್ನು ಗೌರವಿಸುತ್ತಾರೆ. ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ, ಯಾಕೆ ಜನರು ಅವಮಾನ ಮಾಡ್ತಾರೆ, ಅವಮಾನವಾದಾಗ ಹೇಗೆ ಪ್ರತಿಕ್ರಿಯಿಸಬೇಕು, ಭಗವದ್ಗೀತೆ ಏನು ಹೇಳುತ್ತದೆ, ಶ್ರೀಕೃಷ್ಣನು ಅರ್ಜುನನಿಗೆ ಕೊಟ್ಟ ಶಕ್ತಿಯ ಸಂದೇಶವೇನು, ಮತ್ತು ಹೇಗೆ ಅವಮಾನವನ್ನು ಸಾಧನೆಯಾಗಿ ಪರಿವರ್ತಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ, ಯಾಕೆಂದರೆ ಈ ಸಂದೇಶ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಅವಮಾನ ಜೀವನದ ಅಂತ್ಯವಲ್ಲ. ಸ್ನೇಹಿತರೆ, ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆಯೂ ಒಂದು ನೋವಿನ ಕತೆ ಇರುತ್ತದೆ. ಯಾರು ಅವಮಾನ ಅನುಭವಿಸದೆ ಎತ್ತರಕ್ಕೆ ಏರಿಲ್ಲ. ಭಗವದ್ಗೀತೆಯಲ್ಲಿ ಅರ್ಜುನನೂ ಕೂಡ ಒಂದು ಹಂತದಲ್ಲಿ ಕುಗ್ಗಿಬಿಟ್ಟಿದ್ದನು. ಅವನು ಯುದ್ಧಭೂಮಿಯಲ್ಲಿ ನಿಂತು ಭಯಪಟ್ಟನು, ಸಂಕಟಕ್ಕೆ ಒಳಗಾದನು, ತನ್ನ ಸಾಮರ್ಥ್ಯದ ಮೇಲೆ ಅನುಮಾನಪಟ್ಟನು. ಆ ಕ್ಷಣದಲ್ಲಿ ಶ್ರೀಕೃಷ್ಣನು ಅವನಿಗೆ ಹೇಳಿದ ಮಾತುಗಳು ಇಂದಿಗೂ ಪ್ರಪಂಚವನ್ನು ಬೆಳಗಿಸುತ್ತಿವೆ. ಕ್ಲೈಂಬ್ಯಂ ಮಾಸ್ಮ ಗಮಃ ಪಾರ್ಥ, ಅಂದರೆ ಹೇ ಅರ್ಜುನ, ಈ ದೌರ್ಬಲ್ಯಕ್ಕೆ ಒಳಗಾಗಬೇಡ, ನೀನು ಇದಕ್ಕಿಂತ ದೊಡ್ಡವನು. ಸ್ನೇಹಿತರೆ, ಜನರು ನಮ್ಮನ್ನು ಅವಮಾನ ಮಾಡುವಾಗ ಜೀವನ ನಮಗೊಂದು ಪ್ರಶ್ನೆ ಕೇಳುತ್ತೆ. ನೀನು ಕುಗ್ಗಿಬಿಡುವೆಯಾ ಅಥವಾ ಇನ್ನಷ್ಟು ಬಲವಾಗಿ ಎದ್ದು ನಿಲ್ಲುವೆಯಾ? ಅದೇ ಕ್ಷಣದಲ್ಲಿ ನಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ. ಜನರು ಯಾಕೆ ಅವಮಾನ ಮಾಡುತ್ತಾರೆ? ಈ ಜಗತ್ತಿನಲ್ಲಿ ಕೆಲವರು ಯಾಕೆ ಇತರರನ್ನು ತಿರಸ್ಕರಿಸುತ್ತಾರೆ ಗೊತ್ತಾ? ಯಾಕೆಂದರೆ ಅವರಿಗೆ ನಿಮ್ಮ ಸಾಮರ್ಥ್ಯ ಗೊತ್ತಿಲ್ಲ. ಅವರು ನಿಮ್ಮ ಕನಸುಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ನಿಮ್ಮ ಬೆಳವಣಿಗೆಯೇ ಅವರಿಗೆ ಭಯವಾಗುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಅಜ್ಞಾನದಿಂದ ಮನುಷ್ಯ ತಪ್ಪಾಗಿ ಯೋಚಿಸುತ್ತಾನೆ. ಬಹಳಷ್ಟು ಜನರು ನಮ್ಮ ಇಂದಿನ ಸ್ಥಿತಿಯನ್ನು ನೋಡಿ ತೀರ್ಮಾನಿಸುತ್ತಾರೆ, ಆದರೆ ದೇವರು ನಮ್ಮ ಭವಿಷ್ಯವನ್ನು ನೋಡಿ ಆಶೀರ್ವದಿಸುತ್ತಾರೆ. ಇಂದು ನಿಮ್ಮ ಬಳಿ ಹಣ ಇರದೇ ಇರಬಹುದು, ಪದವಿ ಇರದೇ ಇರಬಹುದು, ಗೌರವ ಕೂಡ ಇರದೇ ಇರಬಹುದು, ಆದರೆ ನಿಮ್ಮೊಳಗಿನ ಶಕ್ತಿ ಅಪಾರವಾಗಿರುವುದು. ಒಂದು ಬೀಜವನ್ನು ನೋಡಿ, ಯಾರೂ ಅದನ್ನು ಮರ ಎಂದು ಕರೆಯುವುದಿಲ್ಲ, ಆದರೆ ಅದೇ ಬೀಜ ಒಂದು ದಿನ ಸಾವಿರಾರು ಜನರಿಗೆ ನೆರಳು ಕೊಡುತ್ತದೆ. ಹಾಗೆಯೇ ಇಂದು ನಿಮ್ಮನ್ನು ಹಾಸ್ಯ ಮಾಡಿರುವವರೇ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವರು. ಅವಮಾನವಾದಾಗ ಮೌನವೇ ದೊಡ್ಡ ಉತ್ತರ. ಸ್ನೇಹಿತರೆ, ಯಾರಾದರೂ ನಮ್ಮನ್ನು ಅವಮಾನ ಮಾಡಿದಾಗ ತಕ್ಷಣ ಕೋಪ ಬರುತ್ತೆ, ಪ್ರತೀಕಾರ ತೀರಿಸ್ಕೋಬೇಕು ಅಂತ ಅನಿಸುತ್ತೆ, ಜಗಳ ಮಾಡಬೇಕು ಅಂತಲೂ ಅನಿಸುತ್ತೆ. ಆದರೆ ಭಗವದ್ಗೀತೆ ನಮಗೆ ಬೇರೆ ಮಾರ್ಗವನ್ನು ತೋರಿಸುತ್ತೆ. ಸ್ಥಿತಪ್ರಜ್ಞ ಎಂಬ ಮಹಾನ್ ತತ್ವ. ಶ್ರೀಕೃಷ್ಣನು ಹೇಳುತ್ತಾರೆ, ಯಾವ ವ್ಯಕ್ತಿ ಸುಖ ದುಃಖಗಳಲ್ಲಿ ಸಮಾನಾಗಿರುತ್ತಾನೆಯೋ ಅವನೇ ಜ್ಞಾನಿ. ಅಂದರೆ ಯಾರಾದರೂ ನಿಂದಿಸಿದ್ರೂ ಕುಗ್ಗಬಾರ್ದು, ಯಾರಾದರೂ ಹೊಗಳಿದ್ರೂ ಅಹಂಕಾರ ಪಡಬಾರ್ದು. ಇದು ಸುಲಭವಲ್ಲ, ಆದರೆ ಇದೇ ನಿಜವಾದ ಶಕ್ತಿ. ನಾಯಿ ಚಂದ್ರನಿಗೆ ಬೊಗಳಿದ್ರೆ ಚಂದ್ರನ ಬೆಳಕು ಕಡಿಮೆಯಾಗುತ್ತಾ? ಖಂಡಿತ ಇಲ್ಲ. ಹಾಗೆಯೇ ಜನರು ಏನೇ ಮಾತಾಡಿದ್ರೂ ನಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ. ಒಂದಿನ
ನಮ್ಮ ಸಾಧನೆಯೇ ಉತ್ತರ ಕೊಡುತ್ತೆ ಅವ್ರಿಗೆ. ಶ್ರೀಕೃಷ್ಣನ ಜೀವನವೇ ದೊಡ್ಡ ಉದಾಹರಣೆ. ಸ್ನೇಹಿತರೆ, ಭಗವಂತನಾದ ಶ್ರೀಕೃಷ್ಣನನ್ನೇ ಎಷ್ಟೋ ಜನ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಗೊತ್ತಾ? ಕೆಲವರು ಅವನನ್ನು ಸಾಮಾನ್ಯ ಗೋವಾಳ ಅಂತ ಕರೆದ್ರು, ಕೆಲವರು ಅವನನ್ನು ಮೋಸಗಾರ ಅಂತ ಕರೆದ್ರು, ಕೆಲವರು ಅವನ ಮಾತುಗಳನ್ನು ತಿರಸ್ಕಾರ ಮಾಡಿದ್ರು. ಆದರೆ ಅಂತಿಮವಾಗಿ ಏನಾಯಿತು ಹೇಳಿ? ಅದೇ ಶ್ರೀಕೃಷ್ಣನು ಯುಗ ಯುಗಾಂತರಗಳಿಗೂ ಪೂಜಿಸಲ್ಪಡುವ ದೇವರಾಗಿ ಬಿಟ್ಟನು. ಇದರಿಂದ ನಾವು ಕಲಿಬೇಕಾಗಿದ್ದು ಏನು? ಜನರ ಮಾತುಗಳು ತಾತ್ಕಾಲಿಕ, ಆದರೆ ಸತ್ಯ ಮತ್ತು ಧರ್ಮ ಶಾಶ್ವತ. ನೀವು ಒಳ್ಳೆಯವರಾಗಿದ್ದರೂ ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಆದರೆ ಅದರಿಂದ ನಿಮ್ಮ ದಾರಿ ಬದಲಾಯಿಸಬೇಡಿ. ಸಮಯವೇ ಎಲ್ಲಕ್ಕಿಂತ ದೊಡ್ಡ ನ್ಯಾಯಾಧೀಶ. ಸ್ನೇಹಿತರೆ, ಇಂದು ನಿಮ್ಮನ್ನು ನೋಡಿ ನಗುವವರು ನಾಳೆ ನಿಮ್ಮ ಬಳಿಗೆ ಸಹಾಯಕ್ಕೆ ಬರಬಹುದು. ಯಾಕಂದರೆ ಸಮಯ ಎಲ್ಲವನ್ನ ಬದಲಾಯಿಸುತ್ತೆ. ಭಗವದ್ಗೀತೆ ಹೇಳುತ್ತೆ, ಕರ್ಮಣ್ಯೇ ವಾಧಿಕಾರಸ್ತೆ, ಅಂದರೆ ನಿನ್ನ ಕೆಲಸವನ್ನು ನೀನು ಮಾಡು, ಫಲದ ಬಗ್ಗೆ ಚಿಂತೆ ಮಾಡಬೇಡ. ಇಂದು ನೀವು ಮೌನವಾಗಿ ಪರಿಶ್ರಮ ಮಾಡ್ತಾ ಇದ್ದರೆ ನಾಳೆ ಫಲಿತಾಂಶವೇ ಮಾತಾಡುತ್ತೆ. ಸೂರ್ಯೋದಯವಾಗುವ ಮೊದಲು ಕತ್ತಲೆ ಹೆಚ್ಚಾಗುತ್ತೆ. ಹಾಗೆಯೇ ಯಶಸ್ಸು ಬರುವ ಮೊದಲು ಅವಮಾನಗಳು ಹೆಚ್ಚಾಗುತ್ತವೆ. ಇಂದು ಜೀವನದ ನಿಯಮ. ಅವಮಾನವನ್ನು ಇಂಧನವನ್ನಾಗಿ ಮಾಡಿಕೊಳ್ಳಿ. ಸ್ನೇಹಿತರೆ, ಅವಮಾನ ಎರಡು ಕೆಲಸ ಮಾಡಬಹುದು. ಒಂದು, ಅದು ನಮ್ಮನ್ನು ಮುರಿಬಹುದು, ಅಥವಾ ನಮ್ಮನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡಬಹುದು. ಈ ಎರಡರ ಆಯ್ಕೆ ಕೂಡ ನಿಮ್ಮ ಕೈಯಲ್ಲೇ ಇದೆ. ಬಹಳಷ್ಟು ಮಹಾನ್ ವ್ಯಕ್ತಿಗಳು ಜೀವನದಲ್ಲಿ ತಿರಸ್ಕಾರವನ್ನೇ ಅನುಭವಿಸಿ ಮೇಲ್ಬಂದಿರೋದು, ಮಹಾನ್ ವ್ಯಕ್ತಿಗಳು ಅಂತ ಕರೆಸ್ಕೊಂಡಿರೋದು. ಉದಾಹರಣೆಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದರು, ಡಾಕ್ಟರ್ BR ಅಂಬೇಡ್ಕರ್, ಇವರೆಲ್ಲರ ಜೀವನದಲ್ಲೂ ಅವಮಾನ ಇತ್ತು. ಆದರೆ ಅವ್ರು ಯಾರೂ ಕುಗ್ಲಿಲ್ಲ. ಅವ್ರು ತಮ್ಮ ನೋವನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡ್ರು. ನೀವು ಕೂಡ ಹಾಗೆ ಮಾಡಬೇಕು. ಯಾರಾದರೂ ನಿನ್ನಿಂದ ಆಗಲ್ಲ ಅಂದರೆ ಮನಸ್ಸಲ್ಲೇ ಹೇಳ್ಕೊಳ್ಳಿ, ಒಂದಿನ ನನ್ನ ಸಾಧನೆನೇ ನಿನಗೆ ಉತ್ತರ ಕೊಡುತ್ತೆ ಅಂತ. ಮೌನದಲ್ಲಿ ಬೆಳೆಯೋ ಶಕ್ತಿ. ಒಂದು ಮರ ಬೆಳೆದಾಗ ಶಬ್ದ ಮಾಡೋದಿಲ್ಲ, ಆದರೆ ಅದು ಬಿದ್ದಾಗ ದೊಡ್ಡ ಶಬ್ದ ಮಾಡುತ್ತೆ. ಹಾಗೆಯೇ ನಿಜವಾದ ಬೆಳವಣಿಗೆ ಮೌನದಲ್ಲಿ ನಡೆಯುತ್ತೆ. ಎಲ್ರಿಗೂ ಹೇಳ್ತಾ ಓಡಾಡಬೇಕಾಗಿಲ್ಲ. ನಿಮ್ಮ ಗುರಿ ನಿಮಗೆ ಗೊತ್ತಿದ್ರೆ ಸಾಕು. ನಿಮ್ಮ ಪರಿಶ್ರಮ ದೇವ್ರಿಗೆ ಗೊತ್ತಿರಬೇಕು. ನಿಮ್ಮ ಪ್ರಗತಿ ಸಮಯಕ್ಕೆ ಗೊತ್ತಾಗುತ್ತೆ. ಒಂದಿನ ನಿಮ್ಮನ್ನು ತಿರಸ್ಕಾರ ಮಾಡಿದವರೇ ನಿಮ್ಮ ಯಶಸ್ಸಿನ ಕತೆ ಹೇಳ್ತಾರೆ. ಭಗವದ್ಗೀತೆಯ ಆತ್ಮವಿಶ್ವಾಸದ ಸಂದೇಶ. ಅರ್ಜುನನು ಯುದ್ಧ ಭೂಮಿಯಲ್ಲಿ ನಿಂತಾಗ ಅವನ ಕೈಗಳು ನಡುಗ್ತಾ ಇದ್ವು. ಮನಸ್ಸು ಗೊಂದಲದಿಂದ ತುಂಬಿತ್ತು. ತನ್ನವರ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋ ನೋವಿನಿಂದ ಅವನು ಕುಗ್ಗೋಗ್ಬಿಟ್ಟಿದ್ದ. ನನ್ನಿಂದ ಇದು ಸಾಧ್ಯನೇ ಇಲ್ಲ ಅಂತ ಯುದ್ಧದಿಂದ ಹಿಂದೆ ಸರಿಯೋದಕ್ಕೆ ಪ್ರಯತ್ನನೂ ಪಟ್ಟ. ಆ ಸಮಯದಲ್ಲಿ ಶ್ರೀಕೃಷ್ಣನು ಅವನೊಳಗಿನ ಶಕ್ತಿಯನ್ನು ಅವನಿಗೆ ಪರಿಚಯ ಮಾಡಿಕೊಟ್ಟ. ನೀನು ದುರ್ಬಲನಲ್ಲ ಅರ್ಜುನ, ನಿನ್ನೊಳಗೆ ಅಪಾರ ಶಕ್ತಿ ಇದೆ. ಒಂದು ಆತ್ಮವಿಶ್ವಾಸ ತುಂಬಿದ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ನಮಗೂ ಇದೇ ಪರಿಸ್ಥಿತಿ ಬರುತ್ತೆ. ಜನರ ಅವಮಾನ, ತಿರಸ್ಕಾರ ಮತ್ತು ವಿಫಲತೆಗಳಿಂದ ನಾವು ನಮ್ಮನ್ನೇ ಅನುಮಾನಿಸ್ತಾ ಇರ್ತೀವಿ. ಆದರೆ ಭಗವದ್ಗೀತೆ ಹೇಳೋದು ಏನು ಅಂದರೆ, ಮನುಷ್ಯನ ದೊಡ್ಡ ಶಕ್ತಿ ಅವನ ಮನಸ್ಸಿನೊಳಗೆ ಇದೆ. ನೀವು ಸೋತವರಲ್ಲ, ನೀವು ಸಾಮಾನ್ಯ ವ್ಯಕ್ತಿಯೂ ಅಲ್ಲ. ನೀವಿನ್ನೂ ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಅರಿಯದ ವ್ಯಕ್ತಿ. ಜನರು ನಿಮ್ಮನ್ನು ಹೇಗೆ ನೋಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನೀವು ನಿಮ್ಮನ್ನು ಹೇಗೆ ನಂಬ್ತೀರಿ ಅನ್ನೋದೇ ಮುಖ್ಯ. ಒಮ್ಮೆ ಆತ್ಮವಿಶ್ವಾಸದಿಂದ ಎದ್ದು ನಿಂತರೆ ಅವಮಾನ ಮಾಡಿದವರೇ ಮುಂದೆ ನಿಮ್ಮ ಸಾಧನೆಗೆ ತಲೆಬಾಗ್ತಾರೆ. ಪ್ರತೀಕಾರ ಬೇಡ, ಪ್ರಗತಿ ಬೇಕು. ಸ್ನೇಹಿತರೆ, ನಮ್ಮನ್ನು ಯಾರಾದರೂ ಅವಮಾನ ಮಾಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಕೆಲವೊಮ್ಮೆ ಅವ್ರ ಮಾತುಗಳು ಹೃದಯವನ್ನು ಗಾಯಗೊಳಿಸ್ಬಿಡತ್ತೆ. ಆ ಕ್ಷಣದಲ್ಲಿ ಅವ್ರಿಗೆ ತಕ್ಕ ಉತ್ತರ ಕೊಡಬೇಕು, ಒಂದಿನ ಪ್ರತೀಕಾರ ತೀರಿಸ್ಕೊಳ್ಬೇಕು ಅನ್ನೋ ಕೋಪ ಮನಸ್ಸಲ್ಲಿ ಮೂಡುತ್ತೆ. ಆದರೆ ಭಗವದ್ಗೀತೆ ನಮಗೆ ಅತ್ಯಂತ ಮಹತ್ವದ
ಪಾಠವನ್ನು ಕಲಿಸುತ್ತೆ. ಶ್ರೀಕೃಷ್ಣನು ಹೇಳ್ತಾರೆ, ಕ್ರೋಧದಿಂದ ಮನುಷ್ಯನ ವಿವೇಕ ನಾಶವಾಗುತ್ತೆ. ಅಂದರೆ ಕೋಪ ಬಂದಾಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿ ಕಡಿಮೆಯಾಗೋಗುತ್ತೆ. ಪ್ರತೀಕಾರದ ಯೋಚನೆ ನಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತೆ. ನಾವು ನಮ್ಮ ಗುರಿಯಿಂದ ದೂರವಾಗುತ್ತೇವೆ. ಆದ್ದರಿಂದ ನಮ್ಮನ್ನು ಯಾರಾದರೂ ಅವಮಾನ ಮಾಡಿದಾಗ ಉತ್ತರ ನೀಡೋದಕ್ಕೆ ಜಗಳ ಬೇಕಾಗಿಲ್ಲ. ನಮ್ಮ ಸಾಧನೆಯೇ ಅತ್ಯುತ್ತಮ ಉತ್ತರವಾಗಿರಬೇಕು. ನಿಮ್ಮ ಸಮಯವನ್ನು ಕೋಪಕ್ಕೆ ವ್ಯರ್ಥ ಮಾಡಬೇಡಿ. ಅದೇ ಸಮಯವನ್ನು ನಿಮ್ಮ ಕನಸುಗಳನ್ನು ಸಾಧಿಸಲು ಬಳಸಿ. ಇಂದು ಮೌನವಾಗಿ ಪರಿಶ್ರಮ ಮಾಡಿ. ನಾಳೆ ನಿಮ್ಮ ಯಶಸ್ಸು ಮಾತನಾಡುತ್ತೆ. ಯಶಸ್ವಿಯಾದ ವ್ಯಕ್ತಿ ಯಾರ ಮೇಲೂ ದ್ವೇಷ ಇಟ್ಕೊಳ್ಳುವುದಿಲ್ಲ. ಅವನು ತನ್ನ ಗುರಿಯ ಕಡೆ ಮಾತ್ರವೇ ಗಮನ ಕೊಡ್ತಾನೆ. ಒಂದಿನ ನೀವು ಎತ್ತರಕ್ಕೆ ಏರಿದಾಗ ನಿಮ್ಮನ್ನು ತಿರಸ್ಕಾರ ಮಾಡಿದವರೇ ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ಆಗ ನಿಮಗೆ ಅರಿವಾಗುತ್ತೆ, ಪ್ರತೀಕಾರಕ್ಕಿಂತ ಪ್ರಗತಿಯೇ ದೊಡ್ಡ ಜಯ. ದೇವರು ವಿಳಂಬ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ಜೀವನದಲ್ಲಿ ಕೆಲ ಸಂದರ್ಭಗಳಲ್ಲಿ ನಾವು ತುಂಬ ಒಳ್ಳೆಯವರಾಗಿದ್ದರೂ ನೋವು ಅನುಭವಿಸ್ಬೇಕಾಗತ್ತೆ. ಯಾರಿಗೂ ಕೆಡುಕು ಮಾಡದೇ ಇದ್ದರೂ ಅವಮಾನ, ತಿರಸ್ಕಾರ ಮತ್ತು ಕಷ್ಟಗಳು ನಮ್ಮನ್ನು ಸುತ್ತುವರೆದಿರುತ್ತವೆ. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ನಾನು ತಪ್ಪೇನು ಮಾಡಿದೆ? ದೇವರು ನನ್ನನ್ನೇ ಯಾಕೆ ಪರೀಕ್ಷೆ ಮಾಡ್ತಿದ್ದಾನೆ? ಆದರೆ ಭಗವದ್ಗೀತೆ ನಮಗೆ ಒಂದು ಮಹಾನ್ ಸತ್ಯವನ್ನು ತಿಳಿಸುತ್ತೆ. ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಪರೀಕ್ಷೆಗಳನ್ನು ಇಡ್ತಾನೆ. ಆ ಪರೀಕ್ಷೆ ನಮ್ಮನ್ನು ಕುಗ್ಗಿಸೋದಕ್ಕೆ ಅಲ್ಲ, ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡೋದಕ್ಕೆ. ಚಿನ್ನವನ್ನು ಬೆಂಕಿಯಲ್ಲಿ ಕರಗಿಸಿದಾಗ ಮಾತ್ರ ಅದು ಹೊಳೆಯುತ್ತೆ. ವಜ್ರವನ್ನು ಕತ್ತರಿಸಿದಾಗ ಮಾತ್ರ ಅದರ ನಿಜವಾದ ಮೌಲ್ಯ ಗೊತ್ತಾಗುತ್ತೆ. ಹಾಗೆಯೇ ಜೀವನದ ಕಷ್ಟಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಇಂದು ನೀವು ಅನುಭವಿಸೋ ನೋವು, ಅವಮಾನ ಮತ್ತು ಹೋರಾಟ ನಾಳೆ ನಿಮ್ಮ ದೊಡ್ಡ ಶಕ್ತಿಯಾಗಬಹುದು. ಶ್ರೀಕೃಷ್ಣನು ಹೇಳುವಂತೆ ಧೈರ್ಯದಿಂದ ತನ್ನ ಕರ್ಮವನ್ನು ಮಾಡ್ತಾ ಇರೋ ವ್ಯಕ್ತಿಯನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಸಮಯ ಸ್ವಲ್ಪ ತಡವಾಗಬಹುದು, ಆದರೆ ನ್ಯಾಯ ಖಂಡಿತವಾಗಿಯೂ ಸಿಗುತ್ತೆ. ಇಂದು ನಿಮ್ಮನ್ನು ತಿರಸ್ಕರಿಸುವವರೇ ನಾಳೆ ನಿಮ್ಮ ಸಾಧನೆಯನ್ನು ನೋಡಿ ಗೌರವದಿಂದ ತಲೆಬಾಗ್ತಾರೆ. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲೂ ದೇವರ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ಬೇಡಿ. ನಿಮ್ಮ ಮೌಲ್ಯವನ್ನು ನೀವು ಮರಿಬೇಡಿ. ಸ್ನೇಹಿತರೆ, ಜೀವನದಲ್ಲಿ ಕೆಲವರು ನಮ್ಮನ್ನು ಪದೇ ಪದೇ ತಿರಸ್ಕರಿಸಿದಾಗ ನಾವು ನಿಧಾನವಾಗಿ ನಮ್ಮ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ಳೋದಕ್ಕೆ ಆರಂಭ ಮಾಡ್ತೀವಿ. ನನ್ನಿಂದ ಏನೂ ಸಾಧಿಸೋದಕ್ಕಾಗಲ್ಲ, ನಾನು ಸಾಮಾನ್ಯ ವ್ಯಕ್ತಿ, ನನ್ನ ಜೀವನಕ್ಕೆ ಬೆಲೆಯೇ ಇಲ್ಲ ಎಂಬ ನಕಾರಾತ್ಮಕ ಯೋಜನೆಗಳು ಮನಸ್ಸಿನಲ್ಲಿ ತುಂಬಿಕೊಳ್ತವೆ. ಆದರೆ ಭಗವದ್ಗೀತೆ ಹೇಳೋದೇನು ಅಂದರೆ, ಪ್ರತಿಯೊಬ್ಬ ಮನುಷ್ಯನೊಳಗೂ ಅಪಾರ ಶಕ್ತಿ ಮತ್ತು ಅಮೂಲ್ಯ ಸಾಮರ್ಥ್ಯ ಅಡಗಿದೆ. ಒಂದು ವಜ್ರ ಮಣ್ಣಿನೊಳಗಿದ್ದಾಗ ಅದು ಸಾಮಾನ್ಯ ಕಲ್ಲಿನಂತೆ ಕಾಣಬಹುದು. ಆದರೆ ಅದನ್ನು ಸ್ವಚ್ಛಗೊಳಿಸಿ ಹೊಳಪಿಸಿದಾಗ ಪ್ರಪಂಚವೇ ಅದರ ಮೌಲ್ಯವನ್ನು ಅರಿಯುತ್ತೆ. ಹಾಗೆಯೇ ನಿಮ್ಮ ಜೀವನವೂ ಆಗಿದೆ. ಇಂದು ಜನರು ನಿಮ್ಮ ಮೌಲ್ಯವನ್ನು ಅರಿಯದೇ ಇರಬಹುದು, ನಿಮ್ಮ ಪರಿಶ್ರಮವನ್ನು ಗಮನಿಸದೇ ಇರಬಹುದು. ಆದರೆ ಅದರಿಂದ ನಿಮ್ಮ ಮೌಲ್ಯ ಕಡಿಮೆಯಾಗೋದಿಲ್ಲ. ಸಿಂಹವು ತನ್ನ ಶಕ್ತಿಯನ್ನು ಯಾರಿಗೂ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಅದರ ಧೈರ್ಯನೇ ಅದರ ಗುರುತು. ಹಾಗೆಯೇ ನೀವು ಕೂಡ ಜನರ ಅಭಿಪ್ರಾಯದ ಮೇಲೆ ಬದುಕಬೇಡಿ. ನಿಮ್ಮ ಗುರಿ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಬದುಕಿ. ಒಮ್ಮೆ ತಿರಸ್ಕರಿಸಿದವರೇ ಮುಂದೆ ಗೌರವ ಕೊಡ್ತಾರೆ. ಜೀವನದಲ್ಲಿ ಸಮಯ ಬದಲಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಇಂದು ನಮ್ಮನ್ನು ಸಾಮಾನ್ಯ ವ್ಯಕ್ತಿಯಂತೆ ನೋಡೋರು ನಾಳೆ ನಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡುವ ಪರಿಸ್ಥಿತಿ ಬರಬಹುದು. ಬಹಳ ಬಾರಿ ಜನರು ನಮ್ಮ ಇಂದಿನ ಪರಿಸ್ಥಿತಿಯನ್ನು ನೋಡಿ ತೀರ್ಪು ಕೊಡ್ತಾರೆ. ನಮ್ಮ ಕನಸುಗಳನ್ನು ಹಾಸ್ಯ ಮಾಡ್ತಾರೆ. ಇವನಿಂದ ಏನೂ ಆಗೋದಿಲ್ಲ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಭಗವದ್ಗೀತೆ ನಮಗೆ ಹೇಳೋದೇನು ಅಂತಂದರೆ, ನಿರಂತರ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿಯನ್ನು ಯಾರೂ ಶಾಶ್ವತವಾಗಿ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಬೀಜ
ನೆಲದೊಳಗೆ ಹೂತು ಹಾಕಿದಾಗ ಅದು ಕತ್ತಲೆಯಲ್ಲಿ ಇರುತ್ತೆ. ಆದರೆ ಸಮಯ ಬಂದಾಗ ಅದೇ ಬೀಜ ದೊಡ್ಡ ಮರವಾಗಿ ಬೆಳೆದು ಎಲ್ರಿಗೂ ನೆರಳು ನೀಡುತ್ತೆ. ಹಾಗೆಯೇ ಇಂದು ನೀವು ಮೌನವಾಗಿ ಪರಿಶ್ರಮ ಮಾಡ್ತಾ ಇದ್ದರೆ ನಾಳೆ ನಿಮ್ಮ ಜೀವನವೇ ನಿಮ್ಮ ಪರವಾಗಿ ಮಾತನಾಡುತ್ತೆ. ನಿಮ್ಮನ್ನು ಹಿಂದೆ ತಳೆದವರೇ ಮುಂದೆ ನಿಮ್ಮ ಯಶಸ್ಸಿನ ಕಥೆಯನ್ನು ಹೇಳ್ತಾರೆ. ನಿಮ್ಮನ್ನು ಹಾಸ್ಯ ಮಾಡಿದವರೇ ನಿಮ್ಮ ಜೊತೆ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ. ನಿಮ್ಮನ್ನು ಅವಮಾನ ಮಾಡಿದವರೇ ಮುಂದೆ ಗೌರವದಿಂದ ಸನ್ಮಾನ ಮಾಡ್ತಾರೆ. ಆದರೆ ಅದಕ್ಕಾಗಿ ಸಹನೆ ಅಗತ್ಯ. ಕಷ್ಟದಲ್ಲಿಯೂ ಗುರಿಯನ್ನು ಬಿಡದ ಧೈರ್ಯ ಅಗತ್ಯ. ಮತ್ತು ದೇವರ ಮೇಲೆ ಅಚಲವಾದ ನಂಬಿಕೆ ಅಗತ್ಯ. ಈ ಮೂರೂ ಗುಣಗಳಿದ್ದರೆ ಒಂದಿನ ನಿಮ್ಮ ಯಶಸ್ಸನ್ನು ಯಾರೂ ನಿರಾಕರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅರ್ಜುನನ ಪರಿವರ್ತನೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮೊದಲು ಅರ್ಜುನನು ಸಂಪೂರ್ಣವಾಗಿ ಮನಸ್ಸಿನಿಂದ ಕುಗ್ಗಿಬಿಟ್ಟಿದ್ದನು. ತನ್ನವರ ವಿರುದ್ಧ ಯುದ್ಧ ಮಾಡಬೇಕಲ್ಲ ಅನ್ನೋ ಆಲೋಚನೆಯೇ ಅವನನ್ನು ದುರ್ಬಲನನ್ನಾಗಿ ಮಾಡಿಬಿಟ್ಟಿತ್ತು. ಅವನ ಕೈಯಲ್ಲಿದ್ದ ಗಾಂಡೀವ ಧನುಸ್ಸು ಕೂಡ ಕೆಳಗೆ ಜಾರಿಬಿಟ್ಟಿತ್ತು. ನಾನು ಯುದ್ಧ ಮಾಡೋದಿಲ್ಲ ಅಂತ ನಿರಾಸೆಯಿಂದ ಕೂತುಬಿಟ್ಟಿದ್ದ. ಆ ಕ್ಷಣದಲ್ಲಿ ಶ್ರೀಕೃಷ್ಣನು ಅವನಿಗೆ ಭಗವದ್ಗೀತೆಯ ಮಹಾನ್ ಜ್ಞಾನವನ್ನು ಬೋಧನೆ ಮಾಡ್ದ. ಜೀವನದ ಸತ್ಯವನ್ನು ತಿಳಿಸ್ಕೊಟ್ಟ. ಧರ್ಮಕ್ಕಾಗಿ ಹೋರಾಡೋದು ಪಾಪ ಅಲ್ಲ ಅಂತ ತಿಳಿಸ್ಕೊಟ್ಟ. ಮನುಷ್ಯನು ತನ್ನ ಕರ್ತವ್ಯದಿಂದ ಹಿಂದೆ ಸರಿಬಾರದು ಅಂತ ಉಪದೇಶ ಮಾಡ್ದ. ಆ ಜ್ಞಾನ ಅರ್ಜುನನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಭಯದಿಂದ ಕುಗ್ಗಿ ಹೋಗಿದ್ದ ಅರ್ಜುನ ಮತ್ತೆ ಧೈರ್ಯದಿಂದ ಎದ್ದು ನಿಂತ. ತನ್ನ ಆತ್ಮವಿಶ್ವಾಸವನ್ನು ಮರಳಿ ಪಡ್ಕೊಂಡ. ಕೊನೆಗೆ ಯುದ್ಧ ಭೂಮಿಯಲ್ಲಿ ವಿಜಯಶಾಲಿಯಾದ. ಸ್ನೇಹಿತರೆ, ಇದರಿಂದ ನಾವು ಕಲಿಬೇಕಾದದ್ದು ಏನು ಅಂದರೆ ಸರಿಯಾದ ಜ್ಞಾನ ಮತ್ತು ಸರಿಯಾದ ಮಾರ್ಗದರ್ಶನ ಮನುಷ್ಯನ ಜೀವನವನ್ನೇ ಬದಲಾಯಿಸಬಹುದು. ಇಂದು ನೀವು ಕೂಡ ಕಷ್ಟಗಳಲ್ಲಿ ಸಿಲುಕಿಕೊಂಡಿರಬಹುದು, ಆತ್ಮವಿಶ್ವಾಸ ಕಳ್ಕೊಂಡಿರಬಹುದು. ಆದರೆ ನೆನಪಿಡಿ, ನಿಮ್ಮೊಳಗೂ ಒಂದು ಅರ್ಜುನ ಅಡಗಿದ್ದಾನೆ. ಭಗವದ್ಗೀತೆಯ ಜ್ಞಾನ ನಿಮ್ಮ ಮನಸ್ಸಿಗೆ ಶಕ್ತಿ ನೀಡಿದ್ರೆ ನೀವು ಕೂಡ ಜೀವನದ ಯಾವ ಯುದ್ಧವನ್ನಾದರೂ ಗೆಲ್ಲಬಹುದು. ಜೀವನಕ್ಕೆ ಅನ್ವಯಿಸ್ಕೊಳ್ಳಿ. ಈ ವಿಡಿಯೋವನ್ನು ನೋಡ್ತಾ ಇರೋ ನಿಮ್ಮಲ್ಲಿ ಅನೇಕರು ಈಗಾಗಲೇ ಜೀವನದಲ್ಲಿ ಅವಮಾನ ಮತ್ತು ತಿರಸ್ಕಾರವನ್ನು ಅನುಭವಿಸಿರಬಹುದು. ಕೆಲವರಿಗೆ ಮನೆಯವರೇ ನಿನ್ನಿಂದ ಏನೂ ಆಗಲ್ಲ ಅಂತ ಹೇಳಿರಬಹುದು. ಕೆಲವರಿಗೆ ಸಂಬಂಧಿಕರು ಅಥವಾ ಸ್ನೇಹಿತರು ಹಾಸ್ಯ ಮಾಡಿರಬಹುದು. ಇನ್ನೂ ಕೆಲವರು ಕೆಲಸದ ಸ್ಥಳದಲ್ಲಿ, ಸಮಾಜದಲ್ಲಿ ಅಥವಾ ಪ್ರೀತಿಸಿದವರಿಂದ ನೋವು ಅನುಭವಿಸಿರ್ಬೋದು. ಆ ಕ್ಷಣಗಳಲ್ಲಿ ಮನಸ್ಸು ತುಂಬ ದುಃಖವಾಗಿರುತ್ತದೆ. ಒಂಟಿತನ ಕಾಡುತ್ತೆ. ನಮ್ಮ ಮೌಲ್ಯವೇ ಇಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಆದರೆ ಒಂದನ್ನು ನೆನಪಿಡಿ, ಭಗವದ್ಗೀತೆ ನಮಗೊಂದು ಮಹಾನ್ ಧೈರ್ಯದ ಸಂದೇಶ ನೀಡುತ್ತೆ. ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಕಷ್ಟವೂ ನಮ್ಮನ್ನು ಮುರಿಯೋದಕ್ಕೆ ಅಲ್ಲ, ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡೋದಕ್ಕೆ. ಆದ್ದರಿಂದ ಜನರ ಮಾತುಗಳಿಗೆ ನಿಮ್ಮ ಕನಸುಗಳನ್ನು ಬಿಟ್ಕೊಡ್ಬೇಡಿ. ನಿಮ್ಮ ಗುರಿಯ ಕಡೆ ಸಾಗೋದನ್ನು ನಿಲ್ಲಿಸಬೇಡಿ. ಇಂದು ನಿಮ್ಮ ಕಣ್ಣಲ್ಲಿ ಕಣ್ಣೀರಿರಬಹುದು, ಆದರೆ ನಾಳೆ ಅದೇ ಕಣ್ಣಲ್ಲಿ ಸಂತೋಷದ ಹೊಳಪು ಕಾಣಬಹುದು. ನಿಮ್ಮ ಇಂದಿನ ಹೋರಾಟವೇ ನಿಮ್ಮ ಭವಿಷ್ಯದ ವಿಜಯದ ಕಥೆಯಾಗಬಹುದು. ದೇವರು ನಿಮ್ಮ ಜೀವನದಲ್ಲಿ ತಡ ಮಾಡಬಹುದು, ಆದರೆ ನಿಮ್ಮ ಪರಿಶ್ರಮವನ್ನು ಎಂದಿಗೂ ವ್ಯರ್ಥಗೊಳಿಸುವುದಿಲ್ಲ. ಆದ್ದರಿಂದ ಧೈರ್ಯದಿಂದ ಮುಂದೆ ನಡೀರಿ. ಒಂದಿನ ನಿಮ್ಮ ಸಾಧನೆಯೇ ನಿಮ್ಮನ್ನು ಅವಮಾನಿಸಿದವರ ಮುಂದೆ ಗೌರವದ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಜೀವನ ಬದಲಿಸುವ ಅಂತಿಮ ಸಂದೇಶ. ಇಲ್ಲಿಯವರೆಗೆ ನಾವು ಭಗವದ್ಗೀತೆಯ ಮೂಲಕ ಜೀವನದ ಅನೇಕ ಮಹತ್ವದ ಸತ್ಯಗಳನ್ನು ತಿಳ್ಕೊಂಡ್ವಿ. ಅವಮಾನ, ತಿರಸ್ಕಾರ, ನೋವು ಮತ್ತು ಹೋರಾಟ ಇವೆಲ್ಲವೂ ಜೀವನದ ಒಂದು ಭಾಗ ಮಾತ್ರ ಅಂತ ಅರಿತುಕೊಂಡ್ವಿ. ಆದರೆ ಈಗ ಅತ್ಯಂತ ಮುಖ್ಯವಾದ ವಿಷಯವನ್ನು ತಿಳ್ಕೊಳ್ಬೇಕಾಗಿದೆ. ಅದೇನಪ್ಪ ಅಂತಂದರೆ, ಮನುಷ್ಯನ ಜೀವನವನ್ನು ಅವನ ಪರಿಸ್ಥಿತಿ ನಿರ್ಧರಿಸೋದಿಲ್ಲ, ಅವನ ಮನೋಬಲ, ಧೈರ್ಯ ಮತ್ತು ಕರ್ಮ ನಿರ್ಧರಿಸುತ್ತೆ. ಈ ಜಗತ್ತು ಬಹಳ ವಿಚಿತ್ರವಾಗಿದೆ ಸ್ನೇಹಿತರೆ. ಜನರು ಬಹಳ ಬಾರಿ ನಮ್ಮ ಹೃದಯವನ್ನು ನೋಡದೆ ನಮ್ಮ ಪರಿಸ್ಥಿತಿಯನ್ನು ಮಾತ್ರವೇ ನೋಡ್ತಾರೆ.
ನಮ್ಮ ಇಂದಿನ ಸ್ಥಿತಿಯನ್ನು ನೋಡಿ ನಮ್ಮ ಭವಿಷ್ಯವನ್ನು ತೀರ್ಮಾನಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇಂದು ನಿಮ್ಮ ಬಳಿ ಹಣ ಇಲ್ಲದೆ ಇರ್ಬೋದು, ಸಮಾಜದಲ್ಲಿ ಗೌರವ ಇಲ್ಲದೆ ಇರಬಹುದು, ಆದರೆ ಅದರಿಂದ ನಿಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ. ಭಗವದ್ಗೀತೆ ನಮ್ಗೆ ಹೇಳೋದೇನು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೊಳಗೂ ದೇವರು ಒಂದು ವಿಶೇಷ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಅರಿತವನೇ ಜೀವನದಲ್ಲಿ ಎತ್ತರಕ್ಕೆ ಏರ್ತಾನೆ. ಅವಮಾನವನ್ನು ಅನುಭವಿಸಿದಾಗ 2 ಮಾರ್ಗಗಳು ನಮ್ಮ ಮುಂದೆ ಇರುತ್ತೆ. ಮೊದಲನೇದು, ನಾವು ಕುಗ್ಗಿ ಬಿಡಬಹುದು, ನಮ್ಮ ಕನಸುಗಳನ್ನು ಬಿಟ್ಬಿಡಬಹುದು, ಜನರು ಹೇಳಿದ ಮಾತುಗಳನ್ನೇ ನಂಬಬಹುದು. ಎರಡನೇದು, ಆ ಅವಮಾನವನ್ನೇ ನಮ್ಮ ಶಕ್ತಿಯನ್ನಾಗಿ ಮಾಡಬಹುದು. ಒಂದಿನ ನಾನು ಸಾಧಿಸಿ ತೋರಿಸ್ತೀನಿ ಅಂತ ಸಂಕಲ್ಪ ಮಾಡಬಹುದು. ಭಗವದ್ಗೀತೆ ನಮಗೆ 2ನೇ ದಾರಿಯನ್ನೇ ಕಲಿಸುತ್ತೆ. ಅರ್ಜುನನು ಕೂಡ ಮೊದಲಿಗೆ ಭಯಪಟ್ಟನು, ತನ್ನ ಶಕ್ತಿಯನ್ನು ಮರೆತನು. ಆದರೆ ಶ್ರೀಕೃಷ್ಣನ ಮಾತುಗಳು ಅವನನ್ನು ಮತ್ತೆ ಎಬ್ಬಿಸ್ತು. ಈ ಕ್ಷಣದಲ್ಲಿ ನೀವು ಕೂಡ ಜೀವನದ ಯಾವುದೋ ಒಂದು ಹೋರಾಟದಲ್ಲಿರಬಹುದು. ಬಹುಶಃ ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೂ ಫಲ ಸಿಗದೇ ಇರಬಹುದು. ಬಹುಶಃ ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ದೇ ಇರಬಹುದು. ನಿಮ್ಮ ಪರಿಶ್ರಮವನ್ನು ಯಾರೂ ಗೌರವಿಸದೇ ಇರಬಹುದು. ಆದರೆ ದಯವಿಟ್ಟು ಒಂದು ವಿಷಯನ ನೆನಪಿಟ್ಕೊಳ್ಳಿ, ಇಂದು ಕಾಣದಿರುವ ನಿಮ್ಮ ಪರಿಶ್ರಮವೇ ನಾಳೆ ಎಲ್ರಿಗೂ ಕಾಣುವ ಯಶಸ್ಸಾಗುತ್ತೆ. ಒಂದು ಬೀಜವನ್ನು ನೆಲದೊಳಗೆ ಹೂತಾಕ್ದಾಗ ಅದು ಕತ್ತಲೆಯಲ್ಲಿ ಇರುತ್ತೆ. ಆ ಸಮಯದಲ್ಲಿ ಯಾರಿಗೂ ಅದರ ಮೌಲ್ಯ ಗೊತ್ತಾಗೋದಿಲ್ಲ. ಆದರೆ ಅದೇ ಬೀಜ ನಿಧಾನವಾಗಿ ಮೊಳಕೆಯೊಡೆದು ದೊಡ್ಡ ಮರವಾದಾಗ ಎಲ್ಲರೂ ಅದರ ನೆರಳನ್ನು ಹುಡುಕ್ತಾರೆ. ಹಾಗೆಯೇ ಇಂದು ನೀವು ಅನುಭವಿಸ್ತಾ ಇರೋ ಹೋರಾಟ ಒಂದಿನ ನಿಮ್ಮ ಯಶಸ್ಸಿನ ಅಡಿಪಾಯ ಆಗುತ್ತೆ. ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಅವಮಾನಿಸಿದ್ರೆ ಅವರ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಗಾಯವಾಗಿ ಇಟ್ಕೊಳ್ಬೇಡಿ. ಅದನ್ನೇ ನಿಮ್ಮ ಪ್ರೇರಣೆಯನ್ನಾಗಿ ಮಾಡಿಕೊಳ್ಳಿ. ಯಾರಾದರೂ ನಿನ್ನಿಂದ ಆಗಲ್ಲ ಅಂದರೆ ಮನಸ್ಸಲ್ಲೇ ಹೇಳ್ಕೊಳ್ಳಿ, ಒಂದಿನ ನನ್ನ ಸಾಧನೆಯೇ ಉತ್ತರ ಕೊಡುತ್ತೆ. ಯಾರಾದರೂ ನಿಮ್ಮ ಕನಸುಗಳನ್ನು ನೋಡಿ ನಗ್ತಾ ಇದ್ದರೆ ಅವ್ರ ನಗುವಿಗೆ ದುಃಖ ಪಡಬೇಡಿ. ಯಾಕಂದರೆ ದೊಡ್ಡ ಕನಸುಗಳನ್ನು ಸಾಮಾನ್ಯ ಜನರು ಮೊದಲಿಗೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಭಗವದ್ಗೀತೆ ಮತ್ತೊಂದು ಮಹಾನ್ ಪಾಠವನ್ನು ಕಲಿಸುತ್ತೆ. ನಿಮ್ಮ ಕರ್ಮವನ್ನು ಮಾಡು, ಫಲದ ಬಗ್ಗೆ ಅತಿಯಾಗಿ ಚಿಂತೆ ಮಾಡಬೇಡ. ಅಂದರೆ ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಫಲವನ್ನು ಸಮಯ ಮತ್ತು ದೇವರ ಮೇಲೆ ಬಿಡಬೇಕು. ಇಂದು ನೀವು ಮೌನವಾಗಿ ಪರಿಶ್ರಮ ಮಾಡಿ, ಜನರಿಗೆ ತೋರಿಸೋದಕ್ಕಲ್ಲ, ನಿಮ್ಮ ಭವಿಷ್ಯವನ್ನು ನಿರ್ಮಿಸೋದಕ್ಕೆ. ಒಂದಿನ ಅದೇ ಜನರು ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಇಂದು ನಿಮ್ಮನ್ನು ಗಮನಿಸಿದವರು ನಾಳೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಕಾಯ್ತಾರೆ. ಇಂದು ನಿಮ್ಮನ್ನು ಹಾಸ್ಯ ಮಾಡೋರು ನಾಳೆ ನಿಮ್ಮ ಯಶಸ್ಸಿನ ಕಥೆಯನ್ನು ಇತರರಿಗೆ ಹೇಳ್ತಾರೆ. ಇಂದು ನಿಮ್ಮನ್ನು ಅವಮಾನಿಸಿದವರು ನಾಳೆ ನಿಮ್ಮನ್ನು ಗೌರವದಿಂದ ಸನ್ಮಾನ ಮಾಡ್ತಾರೆ. ಅದಕ್ಕಾಗಿ ನೀವು 3 ವಿಷಯಗಳನ್ನು ಎಂದಿಗೂ ಬಿಡಬಾರ್ದು. ಒಂದು, ಆತ್ಮವಿಶ್ವಾಸ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಜಗತ್ತು ನಿಮ್ಮನ್ನು ಅನುಮಾನಿಸಬಹುದು, ಆದರೆ ನೀವು ನಿಮ್ಮನ್ನು ಅನುಮಾನಿಸಬಾರ್ದು. ಒಂದು ಸಣ್ಣ ದೀಪವು ಕತ್ತಲೆಯನ್ನು ಹೋಗಲಾಡಿಸಬಹುದು. ಹಾಗೆಯೇ ಒಂದು ಆತ್ಮವಿಶ್ವಾಸವು ಜೀವನವನ್ನೇ ಬದಲಾಯಿಸಬಹುದು. ಎರಡನೇದು ಸಹನೆ. ಯಶಸ್ಸು ಒಂದು ರಾತ್ರಿ ಒಳಗೆ ಬರುವುದಿಲ್ಲ. ಮರ ಬೆಳೆಯೋದಕ್ಕೆ ಸಮಯ ಬೇಕಾದಂತೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡೋದಕ್ಕೆ ಸಮಯ ಬೇಕಾಗತ್ತೆ. ಆದ್ದರಿಂದ ತಡವಾದರೆ ನಿರಾಶರಾಗಬೇಡಿ. ಮೂರನೇದು ದೇವರ ಮೇಲೆ ನಂಬಿಕೆ. ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಂಡರೂ ದೇವರು ಒಂದು ಹೊಸ ದಾರಿನ ತೆರೆದಿಟ್ಟಿರ್ತಾನೆ. ಕೆಲವೊಮ್ಮೆ ದೇವರು ನಮಗೆ ತಡವಾಗಿ ಕೊಡ್ತಾನೆ, ಯಾಕಂದರೆ ನಾವಿನ್ನೂ ದೊಡ್ಡದಕ್ಕೆ ಅರ್ಹರಾಗಿರಬೇಕಾಗಿರತ್ತೆ. ಈ ಜಗತ್ತಲ್ಲಿ ನಿಮ್ಮ ಮೌಲ್ಯವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಆದರೆ ಅದರಿಂದ ನಿಮ್ಮ ಮೌಲ್ಯ ಏನೂ ಕಡಿಮೆ ಆಗೋದಿಲ್ಲ. ಸೂರ್ಯನ ಬೆಳಕನ್ನು ಕಣ್ಣು ಮುಚ್ಚದವನು ನೋಡಲಾರನು, ಆದರೆ ಅದರಿಂದ ಸೂರ್ಯನ ಪ್ರಕಾಶ ಏನೂ ಕಡಿಮೆ ಆಗೋದಿಲ್ವಲ್ಲ. ಹಾಗೆಯೇ ಜನರು ನಿಮ್ಮ ಮಹತ್ವವನ್ನು ಅರಿದೇ ಇದ್ದರೂ ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯ ಏನೂ ಕಡಿಮೆ ಆಗೋದಿಲ್ಲ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಜನರ ಮಾತುಗಳಿಗೆ ಕುಗ್ಗಬಾರದು, ಅವಮಾನವನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಅಳಬಾರದು, ಪ್ರತೀಕಾರದ ಬಗ್ಗೆ
ಯೋಚಿಸಬಾರ್ದು. ನಮ್ಮ ಗುರಿಯ ಕಡೆ ಸಾಗೋದನ್ನು ನಿಲ್ಲಿಸಬಾರ್ದು. ಬದಲಾಗಿ ಮೌನವಾಗಿ ಪರಿಶ್ರಮ ಮಾಡಬೇಕು. ಪ್ರತಿದಿನ ನಮ್ಮನ್ನು ನಾವು ಉತ್ತಮಗೊಳಿಸಬೇಕು. ಭಗವದ್ಗೀತೆಯ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಒಂದಿನ ನಿಮ್ಮ ಜೀವನವೇ ಒಂದು ಪ್ರೇರಣೆಯ ಕಥೆಯಾಗುತ್ತೆ. ಇಂದು ನಿಮ್ಮನ್ನು ತಿರಸ್ಕಾರ ಮಾಡೋರೆ ನಾಳೆ ನಿಮ್ಮ ಮುಂದೆ ಗೌರವದಿಂದ ನಿಲ್ತಾರೆ. ಇಂದು ನಿಮ್ಮನ್ನು ಅವಮಾನಿಸೋರೆ ನಾಳೆ ನಿಮ್ಮನ್ನು ಸನ್ಮಾನಿಸ್ತಾರೆ. ಮತ್ತು ಆ ದಿನ ನಿಮಗೆ ಅರಿವಾಗುತ್ತೆ, ಅವಮಾನ ನನ್ನ ಅಂತ್ಯವಾಗಿರಲಿಲ್ಲ, ಅದು ನನ್ನ ಮಹಾನ್ ಪ್ರಯಾಣದ ಆರಂಭವಾಗಿತ್ತು. ಪ್ರಿಯ ವೀಕ್ಷಕರೇ, ಇಂದು ನಾವು ಭಗವದ್ಗೀತೆಯಿಂದ ಕಲಿತ ಮಹಾನ್ ಸತ್ಯವೇನು ಗೊತ್ತಾ? ಅವಮಾನ ಶಾಶ್ವತವಲ್ಲ. ಧೈರ್ಯ ಮತ್ತು ಪರಿಶ್ರಮ ಇದ್ದರೆ ಅವಮಾನ ಮಾಡಿದವರೇ ಮುಂದೆ ಸನ್ಮಾನ ಮಾಡ್ತಾರೆ. ಆದ್ದರಿಂದ ಇಂದು ನೀವು ನೋವಿನಲ್ಲಿದ್ದರೆ ಧೈರ್ಯ ಕಳ್ಕೊಡ್ಬೇಡಿ. ನಿಮ್ಮ ಸಮಯನೂ ಬರುತ್ತೆ. ದೇವರು ನಿಮಗಾಗಿ ಒಂದು ದೊಡ್ಡ ಯೋಜನೆನೇ ಇಟ್ಕೊಂಡಿದ್ದಾನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಕೂಡ ಮಾಡಿ. ಮತ್ತಷ್ಟು ಭಗವದ್ಗೀತೆಯ ಅಮೂಲ್ಯ ಸಂದೇಶಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಗೆ ಒಂದು ಮಾತು ಹೇಳ್ತೀನಿ, ಜಗತ್ತು ಇಂದು ನಿನ್ನನ್ನು ತಿರಸ್ಕರಿಸಬಹುದು, ಆದರೆ ನೀನು ನಿನ್ನನ್ನು ನಂಬಿಕೊಂಡ್ರೆ ನಾಳೆ ಅದೇ ಜಗತ್ತು ನಿನಗೆ ಗೌರವ ನೀಡುತ್ತೆ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.